ರೀ ಈಗ ಹೆಂಗದಿರಿ? ನೋವೆಲ್ಲ ಹೆಂಗೈತ್ರಿ? ಹಾಂ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ನೋವೆಲ್ಲ ಕಮ್ಮಿ ಆಗೈತಿ. ಆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿರಲ್ಲ ಡಾಕ್ಟ್ರು, ಹಾಗಾಗಿ ಕಮ್ಮಿ ಆಗೈತಿ ನೋವು. ಮಾವಾರ, ನೀವು ಸದ್ಯಕ್ಕೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಮನ್ಯಾಗ ಇದ್ದು ಬಿಡ್ರಿ. ಅದು ಹೊಲದ ಕಡೆ ಎಲ್ಲ ನೀವು ಹೋಗಕ್ಕೆ ಹೋಗ್ಬೇಡ್ರಿ. ಮೊದಲ ಟೈಮ್ ಸರಿ ಇಲ್ಲದಾಗ ನೀವು ಮನ್ಯಾಗ ಇದ್ದು ಬಿಡ್ರಿ ಇನ್ಮೇಲೆ. ಹ್ಞೂ ರೀ, ಇನ್ಮೇಲೆ ನೀವು ಅಲ್ಲಿ ಹೊಲಕ್ಕೆಲ್ಲ ಹೋಗೋದು ಬೇಡ, ಮನ್ಯಾಗ ಇದ್ದು ಬಿಡ್ರಿ ನೀವು. ಹಂಗಂದ್ರೆ ಹೆಂಗೆ ಲಕ್ಷ್ಮಿ? ಹೊಲದ್ದೆಲ್ಲ ನೋಡ್ಕೋಬೇಕಲ್ಲ, ಪೀಕೆಲ್ಲ ಈ ಸಲ ಚಲೋ ಬಂದವು. ಸ್ವಲ್ಪ ಅಷ್ಟ, ಇನ್ನೂ ಸ್ವಲ್ಪ ದಿನ ಅಷ್ಟ, ಏನು ಮಾಡೋಕ್ಕಾಗಲ್ಲ. ಒಂದು 2 ದಿನ ಚಂದನ ತಂಗರಷ್ಟು ತೊಗೊಂಡೆ ಅಂದ್ರೆ ಆರಾಮಾಕ್ಕಿನಿ. ನೀವೇನು ಬೇಸರ ಮಾಡ್ಕೋಬೇಡ್ರಿ. ಬೇಡಪ್ಪ, ನೀವು ಹೊಲದ ಕಡೆ ಎಲ್ಲ ಹೋಗೋದು ಬೇಡ ಇನ್ಮೇಲೆ. ಇಲ್ಲೇ ಮನ್ಯಾಗ ಇರೋ ಆರಾಮಾಗಿ. ನೀನು ನಮಗೆ ನೀನು ಮುಖ್ಯ, ಆ ಹೊಲದ್ದೆಲ್ಲ ಆಮೇಲೆ ಅದು. ನೇತ್ರವ್ವ, ಏನೂ ಚಿಂತೆ ಮಾಡೋಕ್ಕೋಬೇಡ, ನಾನು ಆರಾಮದೀನವ. ಸ್ವಲ್ಪ ಅಷ್ಟ ಪೆಟ್ಟು ಬಿದ್ದಿತ್ತಷ್ಟ, ಅದನ್ನ ಬಿಟ್ರೆ ಏನಾಗಿಲ್ಲ, ನಾ ಆರಾಮದೀನಿ. ನೇತ್ರ ಅವರೇ, ಆಂಟಿ. ನೇತ್ರವ, ಯಾರ ಬಂದಂಗಾದ್ರೆ ನೋಡು, ಯಾರ ಒದ್ರಾಕೊಂತಾರ ನೋಡವ. ಹಾಂ ಸರಿ ಚಿಕ್ಕಿ, ನಾನು ಹೋಗಿ ನೋಡ್ಕೊಂಬರ್ತೀನಿ ತಡಿ. ಸಾಗರ್ ಅವ್ರೆ, ಸಾಗರ್ ಅವರೇ, ಅಪ್ಪನಿಗೆ ಯಾರೋ ಹೊಡೆದು ಬಿಟ್ಟಿದ್ದಾರೆ ಸಾಗರ್ ಅವರೇ. ನಮ್ಗೆ ಯಾರಿಗೂ ಧೈರ್ಯನ ಸಾಲ್ತಿಲ್ಲ, ಕೈಕಾಲೆಲ್ಲ ನಡಗಾಕೊಂದು ಬಿಟ್ಟೈತಿ ಸಾಗರ್ ಅವರೇ. ಯಾರೋ ಏನು ಅಪ್ಪನಿಗೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ, ಮುಖ ಎಲ್ಲ ದಪ್ಪ ಆಗಿಬಿಟ್ಟಿದೆ. ನೇತ್ರ ಅಳಬೇಡ, ಇವಾಗ ನಾ ಬಂದಿದ್ದೀನಲ್ಲ, ಯಾರು ಏನು ಅಂತ ವಿಚಾರಿಸ್ತೀನಿ, ಸರಿನಾ? ಅಂಕಲ್ಗೆ ಏನೂ ಆಗೋದಿಲ್ಲ, ನಾನು ಬೇಕಾದ್ರೆ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತೀನಿ, ಸರಿನಾ? ನೀ ಅಳೋದಕ್ಕೆ ಹೋಗ್ಬೇಡ ಪ್ಲೀಸ್. ಅಪ್ಪ ಭಾಳ ನೋವಲ್ಲಿದ್ದಾರೆ ಸಾಗರ್ ಅವರೇ. ಹೊಲ ಸಲುವಾಗೆಲ್ಲ ಭಾಳ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಏನೂ ತಿಂತಾನೂ ಇಲ್ಲ ಅವರು. ಅಪ್ಪನ ನೋಡೋಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ, ಅಷ್ಟು ಮುಖ ಎಲ್ಲ ದಪ್ಪ ಆಗಿಬಿಟ್ಟಿದೆ ಅಪ್ಪಂದು. ನಮ್ಮ ಹತ್ರ ಏನೂ ಹೇಳ್ತಿಲ್ಲ ಅಪ್ಪ, ಅಷ್ಟು ನೋವಲ್ಲಿದ್ದಾರೆ ಅವರು. ನೇತ್ರ, ನೀನೇ ಈ ಥರ ಹತ್ರ ಹೆಂಗೆ ಹೇಳು? ಮನೆಯಲ್ಲಿರೋರು ಎಲ್ರಿಗೂ ನೀನು ಧೈರ್ಯ ಹೇಳಬೇಕು, ಅದನ್ನ ಬಿಟ್ಟು ನೀನೇ ಹತ್ರ ಹೆಂಗೆ ಹೇಳು? ನಾ ಏನಂತ ಸಮಾಧಾನ ಮಾಡಲಿ, ನನಗೆ ಧೈರ್ಯ ಸಾಲ್ತಾ ಇಲ್ಲ. ಅಪ್ಪನಿಗೆ ಹಂಗಾಗಿದ್ದಕ್ಕೆ ನನ್ನ ಕೈಕಾಲೆಲ್ಲ ನಡಗ್ತಾ ಇದೆ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು, ಬರ್ರಿ ಮನೆಗೆ ಅಂತ. ನನಗೆ ಏನು ಮಾಡಬೇಕು ಏನು ಗೊತ್ತೇ ಆಗ್ತಾ ಇಲ್ಲ. ಸರಿ ನೇತ್ರ, ಇವಾಗ ನಾ ಬಂದಿದ್ದೀನಲ್ಲ, ನಾನು ಎಲ್ರಿಗೂ ಧೈರ್ಯ ಹೇಳ್ತೀನಂತ, ಸರಿನಾ? 1 ನಿಮಿಷ. ಸರಿ ನೇತ್ರ, ನೋಡಿಲ್ಲಿ, ಅಳ್ತಾರ ನೀ ಸಣ್ಣ ವಿಷಯಕ್ಕೆಲ್ಲ. ನಂಗೆ ಅಪ್ಪ ಅಂದ್ರೆ ಬಹಳ ಇಷ್ಟ. ಅಪ್ಪನಿಗೆ ಒಂದು ಸ್ವಲ್ಪ ಆರಾಮಿಲ್ಲದಂಗಾದ್ರೂ ನನ್ನ ಕೈನಲ್ಲಿ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಅಪ್ಪನಿಗಷ್ಟು ದೊಡ್ಡ ಗಾಯ ಆಗಿದೆ, ನಾನು ಹೆಂಗೆ ಸುಮ್ಮನೆ ಇರಲಿ, ನೀವೇ ಹೇಳಿ. ಸರಿ ನೇತ್ರ, ನಾನು ಬಂದಿದ್ದೀನಿ ತಾನೇ, ಅಂಕಲಿಗೆ ಏನೂ ಆಗೋದಿಲ್ಲ, ಸರಿನಾ? ನೀ ಅಳಬೇಡ ನೇತ್ರ ಪ್ಲೀಸ್. ಮನೆಯಲ್ಲಿರೋ ಎಲ್ರಿಗೂ, ನಿಮ್ಮ ಮಮ್ಮಿಗೆ ಎಲ್ರಿಗೂ ನೀನೇ ಧೈರ್ಯ ಹೇಳಬೇಕು, ಅದನ್ನ ಬಿಟ್ಟು ನೀನೇ ಈ ಥರ ಹತ್ಕೊಂತ ಕುಂತ್ರೆ ಹೆಂಗೆ ಹೇಳು? ಕಣ್ಣು ಒರೆಸ್ಕೋ, ಫಸ್ಟ್ ಕಣ್ಣು ಒರೆಸ್ಕೋ. ಸರಿ, ಅಂಕಲ್ ಎಲ್ಲಿದ್ದಾರೆ ಹೇಳು, ನಾ ಮಾತಾಡ್ಸ್ತೀನಿ ಅವರಿಗೆ. ಮೇಲೆ ರೂಮಲ್ಲಿದ್ದಾರೆ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬರ್ರಿ. ಅಂಕಲ್ ಹೇಗಿದ್ದೀರಾ? ಓ ಸಾಗರಪ್ಪನ, ಹಾಂ ಬಾಪ್ಪ, ಆರಾಮದೀನಿ. ನಿನಗೆ ಯಾರು ಹೇಳಿದ್ರು ನನಗನ್ನು ಪೆಟ್ಟಾಗಿತ್ತಂತಂದು? ಅದು ಅಂಕಲ್, ನಾ ಆಫೀಸ್ ವಿಷಯವಾಗಿ ನೇತ್ರ ಅವರಿಗೆ ಕಾಲ್ ಮಾಡಿದ್ದೆ, ಅವ್ರು ಬೇಜಾರಲ್ಲಿದ್ದಾರಲ್ಲ, ಅದಕ್ಕೋಸ್ಕರ ಕೇಳಿದೆ. ಅವಾಗ ಹೇಳಿದರು ಈ ಥರ ಆಗಿದೆ ಅಂತ, ಅದಕ್ಕೆ ನನಗೂ ಸಮಾಧಾನ ಆಗಲಿಲ್ಲ, ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಇವಾಗ ಆರಾಮಾಗಿದ್ದೀರಾ ಅಂಕಲ್? ಹಾಂ ಅಪ್ಪ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ನೋಡಪ್ಪ ಸಾಗರ್, ನೋಡು, ನಾವು ನೋಡಿದ್ರೆ ಯಾರ ತಂಟೆಗೂ ಹೋಗಂಗಿಲ್ಲ. ನಮಗೆ ನೋಡಪ್ಪ ಹೆಂಗಾಕೈತಿ, ನೋಡಪ್ಪ ಅಲ್ಲಿ ಮುಖ ಹೆಂಗಾಗೈತಿ, ಹೆಂಗೆ ಹೊಡ್ದಾರ ನೋಡಪ್ಪ. ನಮಗಂತೂ ಸಾಕಾಗಿ ಹೋಗೈತಪ್ಪ. ಒಂದು ತಪ್ಪಷ್ಟಿಗೆ ಒಂದು ಕಾಟ ಮನ್ಯಾಗ. ಆಂಟಿ ಧೈರ್ಯ ತಗೋರಿ, ಏನೂ ಆಗೋದಿಲ್ಲ. ನಾನು ಬಂದಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅದು ಯಾರು ಏನು ಅಂತ ಕಂಡು ಹಿಡಿದು ಅವರನ್ನು ಜೈಲಿಗೆ ಹಾಕ್ಸೋವರೆಗೂ ನಾನು ಬಿಡೋದಿಲ್ಲ, ಸರಿನಾ? ನೀವು ಬೇಜಾರು ಮಾಡ್ಕೋಬೇಡಿ, ಅಂಕಲ್ಗೆ ಆರಾಮಾಗೋ ಹಾಗೆ ನಾ ಮಾಡ್ತೀನಿ. ಬೇಕಾದ್ರೆ ಇನ್ನೂ ಚೆನ್ನಾಗಿರೋ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀನಿ, ಸರಿನಾ? ಬೇಜಾರಾಗಬೇಡಿ ಪ್ಲೀಸ್. ನೋಡಪ್ಪ, ಅದು ಯಾರು ಏನಂತ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡ. ನಂಗಂತ ಏನು ಮಾಡಬೇಕು ಏನು ಬಿಡಬೇಕು ಕೈಕಾಲ ಆಡ್ತಿಲ್ಲಪ್ಪ, ಹಂಗಾಗ್ಬಿಟ್ಟೈತಿ ನನ್ನ ಪರಿಸ್ಥಿತಿ. ಆಂಟಿ ನೀವೇನೂ ತಲೆ ಕೆಡಿಸ್ಕೋಬೇಡಿ, ನೀವೇ ಈ ಥರ ಬೇಜಾರಾಗಿದ್ಬಿಟ್ರೆ ಎಲ್ಲರೂ ಅಂಕಲ್ಗೆ ಧೈರ್ಯ ಹೇಳೋರು ಯಾರು? ಏನು ಧೈರ್ಯ ಹೇಳಬೇಕು ಏನನಪ್ಪ, ನಂಗಂತೂ ಏನು ಮಾಡಬೇಕು ಏನು ಒಂದು ಗೊತ್ತಾಗವಲ್ದಪ್ಪ. ಅಂಕಲ್, ಅದು ನಿಮಗೆ ಯಾರು ಹೊಡೆದಿದ್ದು ಏನು ಅಂತ ನಿಮಗೇನಾದರೂ ಗೊತ್ತಾ? ಅಥವಾ ಅವ್ರ ಮುಖ ಏನಾದರೂ ನೋಡಿದ್ದೀರಾ? ಅದೆಲ್ಲ ಈಗ ಯಾಕೆ ಬೇಕು ಬಿಡಪ್ಪ, ಬೇಡ.
ಇಲ್ಲಿಗೆ ಬಿಟ್ಟು ಬಿಡೋಣ ಇದನ್ನು. ನೋಡಪ್ಪ ಸಾಗರ, ಅವಾಗಿಂದನೂ ಹಿಂಗ ಅನ್ನಕ್ ಕುಂತಾರ. ಅದು ಯಾರು ಏನು ಅಂತ ಹೇಳ್ರಿ ಹೇಳ್ರಿ ಅಂತ ಎಂದ್ರು ಹೇಳವಲ್ರು. ಗೊತ್ತೈತಪ್ಪ ಇವರಿಗೆ, ಅಂದ್ರೆ ಯಾರು ಏನು ಅಂತ ಹೇಳವಲ್ರು ನೋಡು. ಅಂಕಲ್ ನಿಜ ಹೇಳಿ, ನಿಮ್ಗೆ ಯಾರಂತ ಗೊತ್ತಿದ್ದಾರೆ ತಾನೆ? ಯಾರು ಹೇಳಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡ. ಹೇಳಿ ಅಂಕಲ್. ನೀವು ಹೇಳಿಲ್ಲ ಅಂದರೂ ನಾನು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಯಾರಂತ ಕಂಡಿಡಿಸಿ ಅವ್ರನ್ನ ಜೈಲಿಗೆ ಹಾಕೋ ತನಕ ನಾ ಬಿಡೋದಿಲ್ಲ. ಬೇಡಪ್ಪ ಬೇಡ, ಪೊಲೀಸ್ ಗೀಲೀಸ್ ಎಲ್ಲ ಬೇಡ. ಅದು ಯಾರಂತ ನನಗೆ ಗೊತ್ತು. ಗೊತ್ತಿದ್ರೆ ಯಾರಂತ ಹೇಳ್ರಿ. ಹೇಳಿದ್ರೆ ಏನು ಮಾಡ್ತೀರಿ ನೀವು? ಹಾಂ, ಏನೂ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ಇರ್ರಿ. ಇದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ತಲೆ ಕೆಡ್ಸ್ಕೋಬೇಡ್ರಿ. ಅಂಕಲ್ ನನಗಾದ್ರೂ ಹೇಳ್ರಿ ಅದು ಯಾರು ಅಂತ. ನನಗೆ ಗೊತ್ತಾಗಲೇಬೇಕು. ನೀವು ಹೇಳೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ. ನೀವು ಹೇಳಲಿಲ್ಲ ಅಂದರೂ ನಾನು ಈಗಲೇ ಪೊಲೀಸ್ನ ಕರ್ಕೊಂಬಂದು ಪತ್ತೆ ಹಚ್ತೀನಿ ಅದು ಯಾರು ಅಂತ. ನಮ್ಮೂರದ ಅಪ್ಪ ಗೌಡ ಅಂತ ಅದ ನಮ್ಮೂರಾಗ. ಅವನಿಗೆ ನಮ್ಮನ್ನು ಕಂಡ್ರೆ ಆಗ ಬರೋಂಗಿಲ್ಲ. ಈಗ ಒಂದು ಸ್ವಲ್ಪ ನಮ್ಮ ಹೊಲದಾಗ ಪೀಕ್ ಚಲೋ ಬಂದಿದ್ದಕ್ಕೆ ಹೊಟ್ಟೆ ಕಿಚ್ಚಾಗಿತ್ತು ಅವನಿಗೆ. ಅದಕ್ಕೆ ಅದನ್ನ ಹಾಳು ಮಾಡ್ಬೇಕಂತಂದು ಒಂದು 4 ಜನ ಆಳು ಕಳಿಸಿದ್ದ. ಅವ್ರನ್ನ ಓಡ್ಸಕ್ಕೆ ಹೋಗಿ ಓಡಿಸಿದೆ. ಲಾಸ್ಟ್ ಒಬ್ಬ ಅಷ್ಟೇ ಸಿಕ್ಕೋಲಿಲ್ಲ ನನ್ನ ಕೈಯಾಗ. ಹಿಂದೆ ಮರಿಯಿಂದ ಬಂದು ಹೊಡೆದ್ಬಿಟ್ಟಲ್ಲ, ಹಂಗಾಗಿ ಪೆಟ್ಟು ಬಿತ್ತಪ್ಪ. ಇಲ್ಲಾಂದ್ರೆ ಅವನನ್ನು ಒದ್ದು ಓಡಿಸ್ತಿದ್ದೆ. ಏನ್ರಿ ಏನು ಹೇಳಾಕುಂತೀರಿ ನೀವು? ಊರ್ ಗೌಡನ ಅವನಿಗೇನಾಗೈತ್ರಿ? ಅವ್ನ ತಂಟೆಗೆ ಹೋಗಿಲ್ಲ, ತಕರಾರ್ಗೆ ಹೋಗಿಲ್ಲ, ಏನು ಮಾಡಿಲ್ಲ ಅಂದ್ರೆ ಅವನೇ ಯಾಕ್ರಿ ನಿಮಗೆ ಹೊಡ್ಯಾಕ್ ಬಂದ? ಏನು ಅಂಕಲ್ ಇದು? ಊರಲ್ಲಿ ಅವನಿಗೇನು ಯಾರು ಹೇಳೋರು ಕೇಳೋರಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನ. ಇವಾಗಲೇ ಹೋಗಿ ಅವನನ್ನು ಒದ್ದು ಪೊಲೀಸ್ಗೆ ಹೇಳಿ ಜೈಲಿಗೆ ಹಾಕಿಸ್ತೀನಿ. ಸುಮ್ಮನೆ ಇರಿ. ಇನ್ನೊಂದ್ಸಲ ನಿಮ್ಮ ತಂಟೆಗೆ ಯಾರ ತಂಟೆಗೂ ಬಂದಿರಬಾರ್ದು. ಹಂಗೆ ಮಾಡಿಸ್ತೀನಿ. ಏ ಬೇಡಪ್ಪ, ಅವನು ಸರಿ ಇಲ್ಲ. ಅಂಥವ್ರಿಂದ ದೂರ ಇದ್ದು ಬಿಡ್ಬೇಕು. ನಾನು ಅವನಿಗೆ ಚಾಲೆಂಜ್ ಹಾಕಿದ್ದೆ. ನಾನು ಚಲೋನತ್ತಂಗೆ ಹೊಲ್ದಾಗ ಪೀಕ್ ಬೆಳೆದು ಮುಂದಕ್ಕೆ ಬರ್ತೀನಿ ಅಂತಂದು. ಹಂಗಾಗಿ ಈಗ ಒಂದು ಸ್ವಲ್ಪ ಹೊಲ್ದಾಗ ಪೀಕೆಲ್ಲ ಚಲೋ ಬಂದೈತಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಹೊಲ ಹಾಳು ಮಾಡ್ಸಕ್ಕೆ ಬಂದಿದ್ದವ್ರು. ನಿಜ ಅಂದ್ರೆ ನನಗೇನು ಹೊಡ್ಯಕ್ಕೆ ಬಂದಿಲ್ಲಾಗಿದ್ರು. ಹೊಲ ಎಲ್ಲ ಹಾಳು ಮಾಡಕ್ಕಂತ ಬಂದಿದ್ರು. ಇನ್ನೇನು ಸಿಕ್ಕೊಂಡ್ಕೊಂಡು ಬೀಳ್ತಾರ ಅಂತಂದು ಹೆದರ್ಕೊಂಡು ನನಗೆ ಹೊಡೆದು ಓಡೋದ್ರು ಅವರು. ಅಪ್ಪ ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡಪ್ಪ. ಅವ್ರನ್ನ ಸಾಗರ್ ಸರಿ ಹೇಳ್ದಂಗೆ ಜೈಲಿಗೆ ಹಾಕ್ಸನ. ಸುಮ್ಮನೆ ಇರಪ್ಪ. ಬೇಡ ಮಗಳ, ಬೇಡ. ಜೈಲಿಗೆ ಪೊಲೀಸರು ಅದೆಲ್ಲ ಬೇಡ. ಮತ್ತಿನ್ನೊಂದು ಸ್ವಲ್ಪ ಜಗಳ ದೊಡ್ಡದು ಹಾಕ್ಕೊಂತ ಹೋಗೈತಿ. ಬೇಡ. ಅವನದು ಸೊಕ್ಕ ಹೆಂಗೆ ಮುರಿಸ್ಬೇಕಂತ ನನಗೆ ಗೊತ್ತೈತಿ. ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲ ಅಂಕಲ್, ಅವ್ರಷ್ಟೆಲ್ಲ ಹೊಲ ಹಾಳು ಮಾಡಕ್ಕೆ ಬಂದಾರ, ನಿಮಗೂ ಹೊಡೆದಾರ. ಇಷ್ಟೆಲ್ಲ ಮಾಡಿದ್ರು ನೀವು ಮತ್ತೆ ಅವ್ರಿಗೆ ಏನೂ ಮಾಡಬೇಡ ಅಂತೀರಲ್ಲ ಅಂಕಲ್. ಯಾಕೆ ಅಂಕಲ್? ಕೊಚ್ಚಾಗ ಕಲ್ಲು ಒಗೆದು ನಾವ ಕೊಚ್ಚೆನ ಸಿಡಿಸ್ಕೋಬಾರ್ದಪ್ಪ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಬೇಡ. ಈಗ ಹೆಂಗೋ ನಮ್ಮ ಹೊಲ್ದಾಗ ಪೀಕ್ ಚಲೋ ಬಂದೈತಲ್ಲ, ಇನ್ನೊಂದು 2 ದಿನ ಅವನು ಅಷ್ಟು ಹರಿದು ನಿಮಗೆ ಕಳಿಸ್ತೀವಲ್ಲ, ಅಲ್ಲಿ ತನಕ ಒಂದು ಸ್ವಲ್ಪ ಸಮಾಧಾನ ತಗೋಣ. ಈಗ ಮತ್ತೆ ಜಗಳ, ಪೊಲೀಸ್ ಕಂಪ್ಲೇಂಟ್ ಅವೆಲ್ಲ ಈಗ ಬೇಡಪ್ಪ. ಸುಮ್ಮನೆ ಸರಿ ಅಂಕಲ್, ನೀವು ಬೇಡ ಅಂದಿದ್ದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಆದರೆ ಇನ್ನೊಂದು ಸಲ ಇದೇ ರಿಪೀಟ್ ಆದ್ರೆ ನಾನು ನಿಮ್ಮ ಮಾತು ಕೇಳಂಗಿಲ್ಲ, ಯಾರ ಮಾತು ಕೇಳಂಗಿಲ್ಲ. ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕಿಸ್ತೀನಿ. ಸರಿ ಆಯ್ತಪ್ಪ. ಅಂಕಲ್, ಡಾಕ್ಟ್ರ್ ಹತ್ರ ಇನ್ನೊಂದ್ಸಲ ಹೋಗಿ ಬರೋಣ. ಇವಾಗ ಹೇಗಿದೆ ನಿಮ್ಮದು ನೋವು ಎಲ್ಲ? ಬೇಡಪ್ಪ, ತೋರಿಸ್ಕೊಂಡೇ ಬಂದೀವಿ. ಇವಾಗ ಒಂದು ಸ್ವಲ್ಪ ನೋವು ಕಮ್ಮಿ ಆಗೈತಿ. ರೆಸ್ಟ್ ಮಾಡಬೇಕು ಅಷ್ಟೆ. ಸರಿ ಅಂಕಲ್, ನೀವು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋರಿ. ಜಾಸ್ತಿ ಸ್ಟ್ರೆಸ್ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಮಲ್ಕೋರಿ. ಆಂಟಿ, ಜಾಸ್ತಿ ಅವರನ್ನು ಮಾತಾಡ್ಸೋದಕ್ಕೆ ಹೋಗಬೇಡಿ. ಬಾಯಿ ನೋವಿರುತ್ತಲ್ಲ, ಅದಕ್ಕೋಸ್ಕರ. ಸರಿ ಆಯ್ತಪ್ಪ. ರೀ, ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೋರಿ. ಆಯಿತು, ನಾನು ಮಕ್ಕೋತೀನಿ. ಸಾಗರಪ್ಪಗ ಚಾರ ಏನಾರ ಕೊಡ್ರಿ. ಕುತ್ಕೋಪ್ಪ, ಹಂಗೆ ನಿಂತ್ಕೊಂಡು ಮಾತಾಡಕ್ಕೆ ಕುಂತೀಯಲ್ಲ. ಪರವಾಗಿಲ್ಲ ಅಂಕಲ್, ನಡೆಯುತ್ತೆ. ನಾ ಆರಾಮದೀನಿ. ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೋರಿ ಫಸ್ಟ್. ಆಂಟಿ, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಹೊರಗಡೆ ಬರ್ತೀರಾ? ಸರಿ ನಡಿಯಪ್ಪ. ಆಂಟಿ, ನೀವು ಸದ್ಯಕ್ಕೆ ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅಂಕಲ್ ಆರಾಮಾಗ್ತಾರೆ. ನೀವು ಇವಾಗ ಹೊಲದಲ್ಲಿ ಪೀಕೆಲ್ಲ ಚೆನ್ನಾಗಿ ಬಂದಿದ್ದಿಲ್ಲ. ನೀವು ತರಕಾರಿನ ಯಾವಾಗ ಹರಿಬೇಕಂತ ಅಂದ್ಕೊಂಡಿದ್ದೀರಾ? ಇನ್ನು 2 ದಿನದಾಗ ಹರಿಬೇಕಂತ ಅನ್ನಕುಂತಾರಪ್ಪ. ಸರಿ ಆಂಟಿ, ನೀವು ಹೊಲಕ್ಕೆ ತರಕಾರಿ ಹರಿಯಕ್ಕೆ ಹೋಗೋದಿನ ನೇತ್ರ ನನಗೂ ಹೇಳ್ಬಿಡು. ನಾನು ಅವತ್ತು ಬೆಳಿಗ್ಗೆನೇ ಬಂದುಬಿಡ್ತೀನಿ. ಹೊಲದಲ್ಲಿ ನಾನು ಇರ್ತೀನಿ. ಆವಾಗ ಅದು ಯಾರು ಬರ್ತಾರೋ ನಾನು ನೋಡೇ ಬಿಡ್ತೀನಿ. ನೀವು ಅಷ್ಟೇ ಹೋಗೋದು ಬೇಡ, ಅದು ಸೇಫ್ ಅನ್ಸೋದಿಲ್ಲ. ಅದಕ್ಕೋಸ್ಕರ ನಾನು ಬರ್ತೀನಿ ಅಲ್ಲಿಗೆ ಹೊಲಕ್ಕೆ. ಅಲ್ಲಪ್ಪ, ಸುಮ್ಮನೆ ನಮ್ಮಿಂದ ನಿನಗೆ ಯಾಕೆ ಸುಮ್ಮನೆ ತೊಂದರೆ? ಪರವಾಗಿಲ್ಲಪ್ಪ, ನಾವ ಹೋಗ್ತೇವೆ ಬಿಡು. ಆಂಟಿ, ಇದರಲ್ಲಿ ತೊಂದರೆಗಿಂದ್ರೆ ಏನೂ ಇಲ್ಲ. ನೀವೇನು ಚಿಂತೆ ಮಾಡೋಕೆ ಹೋಗಬೇಡಿ. ಅಂಕಲ್ ಇವತ್ತೊಂದು ದಿನ, ನಾಳೆ ಒಂದು ದಿನ ರೆಸ್ಟ್ ಮಾಡಲಿ, ಆರಾಮಾಗ್ತಾರೆ. ನಾಡಿದ್ದು ನಾನು ಬರ್ತೀನಿ, ಅಲ್ಲೇ ಇರ್ತೀನಿ ನಾನು. ನೀವೇನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಇದು ನೀವು ನನಗೆ ಕಷ್ಟ ಆಗುತ್ತೆ, ಹಾಗಾಗುತ್ತೆ, ಏನೂ ತಿಳ್ಕೊಳೋದಕ್ಕೆ ಹೋಗಬೇಡಿ. ಸರಿನಾ? ನೀವೇನು ಚಿಂತೆ ಮಾಡೋಕೆ ಹೋಗಬೇಡಿ. ಅಂಕಲ್ಗೆ ಆರಾಮಾಗುತ್ತೆ. ಸರಿನಪ್ಪ, ನಿನ್ನಿಂದ ಭಾಳ ಉಪಕಾರ ಆತಪ್ಪ ನಮಗೆ.
ಆಂಟಿ ಉಪಕಾರ ಅಂತ ಎಲ್ಲ ಎದಕ್ಕೆ ಮಾತಾಡ್ತೀರಿ? ಆ ಥರ ಎಲ್ಲ ಮಾತಾಡಬೇಡಿ. ನೀವು ಆರಾಮಾಗಿ ಖುಷಿಯಾಗಿರಿ. ನೀವು ಆರಾಮಾಗಿದ್ರೆ ಅಂಕಲು ಬೇಗ ಆರಾಮಾಗ್ತಾರೆ. ನೀವು ಈ ಥರ ಹತ್ಕೊತ ಇದ್ರೆ ಅಂಕಲ್ಗೆ ಇನ್ನೂ ಬೇಜಾರಾಗೋದಿಲ್ವಾ? ಮತ್ತು ಏನು ಮಾಡ್ಬೇಕಪ್ಪ? ಹಾಂ, ಅವರಿಗೆ ಒಂದು ಸಣ್ಣ ಪೆಟ್ಟಾದ್ರೂ, ಒಂದು ಸಣ್ಣ ತಲೆ ನೋಸ್ತೈತಂದ್ರೂ ನಂಗೆ ಕೈಕಾಲ ನಡಗ್ದಂಗೆ ಆಕೈತಪ್ಪ. ಅಂತದ್ರಾಗ ಇಷ್ಟು ಗಾಯ ಎಲ್ಲ ಆಗೈತಿ, ಹೆಂಗೆ ಆರಾಮಾಗಿರ್ಬೇಕು ಹೇಳಪ್ಪ? ಹೌದು ಆಂಟಿ, ನನಗೂ ಅರ್ಥ ಆಗುತ್ತೆ. ಆದರೆ ಅಂಕಲ್ ಸಲುವಾಗಾದರೂ ನೀವು ಒಂದು ಸ್ವಲ್ಪ ಅವ್ರ ಮುಂದೆ ನಕ್ಕೊತ ಇರ್ರಿ ಆಂಟಿ. ಈ ಥರ ಬೇಜಾರು ಮಾಡ್ಕೊಂಡಿದ್ರೆ ಅವರಿಗೆ ಇನ್ನೂ ಹರ್ಟ್ ಆಗುತ್ತೆ. ನೀವೇನು ಚಿಂತೆ ಮಾಡಬೇಡ್ರಿ ಆಂಟಿ. ಇವಾಗ ಸದ್ಯಕ್ಕೆ ಇದು ಹೊಲದೆಲ್ಲ ಮುಗೀಲಿ, ಅಂಕಲ್ ಆರಾಮಾಗಲಿ. ನಾ ಅಂಕಲ್ ಹತ್ರ ಮಾತಾಡಿ ಅಂಕಲ್ ಹಿಂಗೆ ಮಾಡಿದಾರ್ನಾಗ ನಾನು ನೋಡ್ಕೋತೀನಂತ. ನೀವೇನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಹ್ಞೂ, ಸರಿನಪ್ಪ, ಆಯ್ತು. ನಾನು ನೋಡು ಈ ಗದ್ಲಾಗ ನೀನು ಕುಂದ್ರಸೋದ ಮರ್ತು ಬಿಟ್ಟಿವಿ. ಕುತ್ಕೋ ಪಾಪ, ಚಹಾ ಮಾಡ್ಕೊಂಬರ್ತೀವಿ, ಚಹಾ ಕುಡಿ ಅಂತ. ಅಯ್ಯೋ ಪರವಾಗಿಲ್ಲ, ಬೇಡ ಆಂಟಿ. ನೀವು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋರಿ. ನಾನು ಊರಿಗೆ ಹೋಗ್ತೀನಿ. ಇವತ್ತೋಗೆಲ್ಲ ಕೆಲಸ ಮುಗಿಸ್ಕೋತೀನಿ. ಆದರೆ ನಾನು ನಾಳೆನೇ ಬರ್ತೀನಿ ಅಂತ ತಗೋರಿ ಆಂಟಿ. ನೀವು ಸದ್ಯಕ್ಕೆ ಮನೆಯಿಂದ ಹೊರಗಡೆ ಯಾರು ಹೋಗೋದಕ್ಕೆ ಹೋಗಬೇಡಿ. ಇವಾಗ ಹೊಲದಕ್ಕೆ ಯಾರು ಹೋಗಿದ್ದಾರೆ? ನಮ್ಮ ಕಾಕ ಅವ್ರು ಹೋಗಿದ್ದಾರೆ. ಸರಿ ಆಯಿತು, ಅವ್ರು ಹೋಗಿರಲಿ. ನಾಳೆ ನಾನೇ ಬರ್ತೀನಿ. ಇಲ್ಲಾಂದ್ರೆ ನಾಳೆ ಆಫೀಸಲ್ಲಿ ಕೆಲಸ ಇದ್ರೆ ನಮ್ಮ ಮತ್ತೆ ಯಾರನ್ನಾದರೂ ಕೊಟ್ಟು ಕಳಿಸಿರ್ತೀನಿ ಅಂತ ತಗೋರಿ. ನೀವು ಸದ್ಯಕ್ಕೆ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಹೋಗಬೇಡಿ, ಮನೆಯಲ್ಲಿನೇ ಇರ್ರಿ. ಅಲ್ಲಿ ಹೊಲದ ಕಡೆನೂ ನಾನು ಒಂದಿಬ್ಬರನ್ನ ಕಳಿಸಿರ್ತೀನಂತ ಆಳನ್ನ. ಅಷ್ಟು ಮಾಡಪ್ಪ, ಪುಣ್ಯ ಬರುತ್ತೆ ನಿನಗೆ. ಇವರು ನಮ್ಮ 3 ಜನ ಹೋಗಾರಪ್ಪ. ನಮಗೂ ಕೈಕಾಲ ನಡಗ್ದಂಗೆ ಹಾಕೊಂತೈತಿ. ಇನ್ನೊಂದಿಬ್ಬರು ಯಾರು ಹೋದ್ರೆ ಒಂದು ಸ್ವಲ್ಪ ನಮಗೂ ಧೈರ್ಯ ಇರ್ತೈತಿ. ಹೌದಾ? ಸರಿ ಆಂಟಿ, ಹಾಗಾದರೆ ನಾನು ಇವತ್ತೇ ಕೊಟ್ಟು ಕಳಿಸ್ತೀನಿ ಅಂತ ತಗೋರಿ. ಇವಾಗ ನಾನು ಹೇಗೋ ನಮ್ಮ ಫಾರ್ಮ್ ಹೌಸಲ್ಲಿ ಇದ್ದಾರೆ ಆಳು. ನಾನು ಒಂದು 4 ಜನನ ಕಳಿಸ್ತೀನಂತ, ಅಲ್ಲೇ ಇರೋದಕ್ಕೆ ಹೇಳ್ತೀನಿ. ಇವತ್ತು ನೈಟ್ ನೀವು ಮನೆಯವ್ರು ಯಾರೂ ಇರೋದು ಬೇಡ, ನಾ ಆಳು ಕಳಿಸ್ತೀನಿ, ಅವರೇ ಇರ್ತಾರಲ್ಲಿ. ಇವತ್ತೊಂದಿನ ನಾಳೆ ಒಂದಿನ ಅವರೇ ಇರಲಿ. ನೀವು ಮನೆಯವ್ರು ಯಾರೂ ಸದ್ಯಕ್ಕೆ ಹೊಲಕ್ಕೆ ಹೋಗೋದಕ್ಕೆ ಹೋಗಬೇಡಿ. ಸರಿ ಆಯ್ತಪ್ಪ, ಪುಣ್ಯ ಬರಲಪ್ಪ ನಿನಗೆ. ಸರಿ ಆಂಟಿ, ಪುಣ್ಯ ಎಲ್ಲ ಏನೂ ಬೇಡ, ನೀವು ಆರಾಮಾಗಿರಿ. ಸರಿ, ನಾ ಹೋಗ್ತೀನಿ ಆಂಟಿ. ಅದು ಆಳಲ್ಲಿ ಕಳಿಸೋದು ಅದನ್ನೆಲ್ಲ ನಾವು ಸ್ವಲ್ಪ ವ್ಯವಸ್ಥೆ ಮಾಡ್ತೀನಿ. ಸರಿ ಆಯ್ತಪ್ಪ.